ನಮಸ್ಕಾರ. ಈ ಹೊಸ ವಿವರಣಾ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಆರೋಗ್ಯವೇ ಭಾಗ್ಯ ಅಂತ ನಾವೆಲ್ಲರೂ ಕೇಳೇ ಇದ್ದೀವಿ ಅಲ್ವಾ? ಆದ್ರೆ ಇಂದಿನ ಈ ಫಾಸ್ಟ್ ಫಾರ್ವರ್ಡ್ ಜಗತ್ತಿನಲ್ಲಿ ಆರೋಗ್ಯ ಅಂದ್ರೆ ನಿಜವಾಗ್ಲೂ ಏನು? ಕೇವಲ ಜ್ವರ, ಕೆಮ್ಮು ಇಲ್ದಿರೋದೇ ಆರೋಗ್ಯನಾ? ಖಂಡಿತ ಅಲ್ಲ. ಇಂದು ನಾವು ನಮ್ಮ ಮೂಲ ಆಧಾರಗಳ ಮೂಲಕ ನೈಜ ಆರೋಗ್ಯ ಅಂದ್ರೆ ಏನು ಅನ್ನೋದರ ಕಂಪ್ಲೀಟ್ ಪಿಕ್ಚರ್ನ ಅರ್ಥ ಮಾಡ್ಕೊಳ್ಳೋಣ. ಬನ್ನಿ ಶುರು ಮಾಡೋಣ. ಸರಿ, ಮೊದಲು ಇದರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ನಾವು ಪ್ರತಿದಿನ ನ್ಯೂಸ್ ಓದುವಾಗ ಎಷ್ಟೊಂದು ತರಹದ ಸಾರ್ವಜನಿಕ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಕೇಳ್ತೀವಿ ಅಲ್ವಾ? ಇದು ನಮ್ಮ ಇಂದಿನ ಸಮಾಜದ ನೈಜ ಪರಿಸ್ಥಿತಿಯ ಒಂದು ಸ್ಪಷ್ಟ ಪ್ರತಿಬಿಂಬ ಅಂತಾನೆ ಹೇಳ್ಬೋದು. ಈ ವಿವರಣೆಯಲ್ಲಿ ನಾವು ಪ್ರಮುಖವಾಗಿ 5 ವಿಷಯಗಳನ್ನ ನೋಡಲಿದ್ದೇವೆ. 1. ಆಧುನಿಕ ಆರೋಗ್ಯದ ಮುಖ್ಯಾಂಶಗಳು. 2. ರೋಗಗಳಲ್ಲಿನ ಬದಲಾವಣೆ. 3. ಒಂಟಿತನದ ಪರಿಣಾಮ. 4. ನೈಜ ಆರೋಗ್ಯದ ವ್ಯಾಖ್ಯಾನ. ಮತ್ತು 5. ಆಯುರ್ವೇದ ಹಾಗೂ ದೈನಂದಿನ ಸಮತೋಲನ. ವಿಭಾಗ 1: ಆಧುನಿಕ ಆರೋಗ್ಯದ ಮುಖ್ಯಾಂಶಗಳು. ಇಲ್ಲಿ ನಿಜಕ್ಕೂ ಗಮನಿಸಬೇಕಾದ ಒಂದು ಬೆರಗುಗೊಳಿಸುವ ಅಂಶ ಇದೆ. ICMR ವರದಿಯ ಪ್ರಕಾರ ನಮ್ಮ ಭಾರತದಲ್ಲಿ ಬರೋಬ್ಬರಿ 100 ದಶಲಕ್ಷಕ್ಕೂ ಹೆಚ್ಚು ಜನ ಮಧುಮೇಹ ಅಂದ್ರೆ ಡಯಾಬಿಟಿಸ್ನಿಂದ ಬಳಲುತ್ತಿದ್ದಾರೆ. ಇದಷ್ಟೇ ಅಲ್ಲ, 28.6% ಜನರಲ್ಲಿ ಬೊಜ್ಜಿನ ಸಮಸ್ಯೆ ಇದೆ. ಇದಕ್ಕೆಲ್ಲ ಪ್ರಮುಖ ಕಾರಣ ಏನು ಗೊತ್ತಾ? ನಮ್ಮ ತ್ವರಿತ ಆಹಾರ ಅಂದ್ರೆ ಈ ಫಾಸ್ಟ್ ಫುಡ್ ಸಂಸ್ಕೃತಿ ಅನ್ನೋದು ಬಹಳ ಸ್ಪಷ್ಟ. ಇನ್ನೊಂದು ಕಡೆ ನಮ್ಮ ಆಧುನಿಕ ಪರಿಸರ ಹಾಗೂ ಜೀವನ ಶೈಲಿ ಕೂಡ ನಮ್ಮ ಆರೋಗ್ಯದ ಮೇಲೆ ನೇರವಾದ ಗಂಭೀರ ಪರಿಣಾಮ ಬೀರ್ತಾ ಇದೆ. ಉದಾಹರಣೆಗೆ ವಾಯುಮಾಲಿನ್ಯ. ಇದಂತೂ ಈಗ ಒಂದು ದೊಡ್ಡ ಎಮರ್ಜೆನ್ಸಿ ಆಗಿಬಿಟ್ಟಿದೆ. ಹಾಗೆಯೇ ಹೆಚ್ಚುತ್ತಿರುವ ಸ್ಕ್ರೀನ್ ಟೈಮ್, ಇದರಿಂದ ಕಣ್ಣಿನ ಸಮಸ್ಯೆಗಳು, ನಿದ್ರಾಹೀನತೆ, ಆತಂಕದಂತಹ ಹೊಸ ಸಂಕೀರ್ಣ ಬಿಕ್ಕಟ್ಟುಗಳು ಹುಟ್ಕೊಳ್ತಾ ಇವೆ. ಇನ್ನು ಮಳೆಗಾಲ ಬಂದು ಅಂದ್ರೆ ಸಾಕು, ಮಲೇರಿಯಾ, ಡೆಂಗ್ಯೂ ಅಂತ ಸಾಂಕ್ರಾಮಿಕ ರೋಗಗಳ ಹಾವಳಿ ಶುರುವಾಗುತ್ತೆ. ವಿಭಾಗ 2: ರೋಗಗಳಲ್ಲಿನ ಬದಲಾವಣೆ. ಮತ್ತು ಈ ಅಂಶ ನಮಗೆ ಅತ್ಯುತ್ತಮವಾಗಿ ವಿವರಿಸೋದೇನಪ್ಪ ಅಂದ್ರೆ ರೋಗಗಳ ಸ್ವರೂಪ ಹೇಗೆ ಬದಲಾಗಿದಂತ. ಹಿಂದಿನ ಕಾಲದಲ್ಲಿ ಜನ ಸಿಡುಬು ಅಥವಾ ಪೋಲಿಯೋದಂತಹ ಸಾಂಕ್ರಾಮಿಕ ರೋಗಗಳಿಂದ ಬಳಲ್ತಿದ್ರು, ಆದರೆ ಈಗ ಅವು ತುಂಬಾ ಅಪರೂಪ. ಅದರ ಬದಲು ಈಗ ನಮ್ಮ ಆಗ್ನೇಯ ಏಷ್ಯಾದಲ್ಲಿ ಮಧುಮೇಹ ಮತ್ತು ಹೃದಯ ಸಂಬಂಧಿ ಸಮಸ್ಯೆಗಳಂತಹ ಜೀವನ ಶೈಲಿಯ ಕಾಯಿಲೆಗಳು ವಿಪರೀತವಾಗಿ ಹೆಚ್ಚಾಗಿವೆ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಹೇಳುತ್ತೆ. ಇದು ನಿಜಕ್ಕೂ ಆತಂಕಕಾರಿ ಅಲ್ವಾ? ಆದರೆ ಇಲ್ಲೊಂದು ಸಿಹಿ ಸುದ್ದಿ ಕೂಡ ಇದೆ. ಆಧುನಿಕ ರೋಗಗಳು ಎಷ್ಟೇ ಸಂಕೀರ್ಣವಾಗಿದ್ರೂ ನಾವು ತೆಗೆದುಕೊಳ್ಳುವ ಸಣ್ಣ ಸಣ್ಣ ಅತ್ಯಂತ ಸರಳ ಕ್ರಮಗಳು ಎಂತಹ ಬೃಹತ್ ಪರಿಣಾಮ ಬೀರಬಲ್ಲವು ಅನ್ನೋದನ್ನ ನಾವು ಗಮನಿಸಬೇಕು. ಕೇವಲ ನಿಯಮಿತವಾಗಿ ಕೈ ತೊಳೆಯುವ ಅಭ್ಯಾಸದಿಂದಲೇ ನಾವು ಸೋಂಕಿನ ಸಾಧ್ಯತೆಯನ್ನ ಬರೋಬ್ಬರಿ 50% ಕಡಿಮೆ ಮಾಡಬಹುದು. ಹಾಗೆ ಸುರಕ್ಷಿತ ಕುಡಿಯುವ ನೀರು ಮತ್ತು ನಮ್ಮ ಆಹಾರದಲ್ಲಿ ಎಣ್ಣೆಯ ಪ್ರಮಾಣವನ್ನ ಕೇವಲ 10% ಕಡಿಮೆ ಮಾಡೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಎಷ್ಟೊಂದು ದೊಡ್ಡ ಪಾಸಿಟಿವ್ ಇಂಪ್ಯಾಕ್ಟ್ ಆಗುತ್ತೆ ಗೊತ್ತಾ? ವಿಭಾಗ 3: ಒಂಟಿತನದ ಪರಿಣಾಮ. ಈಗ ನಮ್ಮ ಸಮಗ್ರ ಯೋಗಕ್ಷೇಮ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳಕ್ಕೆ ಒಂದು ನೈಜ ಉದಾಹರಣೆ ನೋಡೋಣ. ಇದು ಹೊಸ ನಗರ, ಹೊಸ ಶಾಲೆಗೆ ಸೇರಿದ 8ನೇ ತರಗತಿಯ ವಿದ್ಯಾರ್ಥಿಯೊಬ್ಬನ ಕಥೆ. ಹೊಸ ಜಾಗ, ಜೊತೆಗೆ ಸ್ನೇಹಿತರಿಲ್ಲ ಮತ್ತು ಪೋಷಕರು ತಮ್ಮ ಕೆಲಸಗಳಲ್ಲಿ ಬ್ಯುಸಿ. ಹೀಗಾದಾಗ ಆ ಹುಡುಗ ತೀವ್ರವಾದ ಒಂಟಿತನವನ್ನ ಅನುಭವಿಸೋಕೆ ಶುರು ಮಾಡ್ದ. ಆಮೇಲೆ ಏನಾಯ್ತು ಅಂತ ಈ ಘಟನೆಗಳ ಸರಣಿಯನ್ನ ಸ್ವಲ್ಪ ಗಮನಿಸಿ. ಆ ಒಂಟಿತನವನ್ನ ಮರೆಯೋಕೆ ಆತ ಮೊಬೈಲ್ ಮತ್ತು ಸಾಮಾಜಿಕ ಜಾಲತಾಣಗಳಿಗೆ ಅಡಿಕ್ಟ್ ಆದ. ಆ ಅತಿಯಾದ ಸ್ಕ್ರೀನ್ ಟೈಮ್ ಆತನ ಒಂಟಿತನವನ್ನ ಇನ್ನಷ್ಟು ಹೆಚ್ಚು ಮಾಡಿತು. ಇದರ ನೇರ ಪರಿಣಾಮ ಆತನಿಗೆ ತಲೆನೋವು, ನಿದ್ರಾಹೀನತೆ ಶುರುವಾಯಿತು, ತೂಕ ಕೂಡ ಕಳ್ಕೊಂಡ. ಅಂತಿಮವಾಗಿ ವೈದ್ಯರು ಮತ್ತು ಆಪ್ತ ಸಮಾಲೋಚಕರ ಸಹಾಯದಿಂದ ಆತನ ಸ್ಕ್ರೀನ್ ಸಮಯ ಕಡಿಮೆ ಮಾಡಿ ಹೊಸ ಸ್ನೇಹಿತರನ್ನ ಮಾಡಿಕೊಳ್ಳೋಕೆ ಮಾರ್ಗದರ್ಶನ ನೀಡಬೇಕಾಯಿತು. ಕೇವಲ ಒಂದು ಮಾನಸಿಕ ಸಮಸ್ಯೆ ಹೇಗೆ ದೈಹಿಕ ರೋಗವಾಗಿ ಬದಲಾಗುತ್ತೆ ಅನ್ನೋದಕ್ಕೆ ಇದೊಂದು ಅತ್ಯುತ್ತಮ ನಿದರ್ಶನ. ವಿಭಾಗ 4: ನೈಜ ಆರೋಗ್ಯದ ವ್ಯಾಖ್ಯಾನ. ಹಾಗಾಗಿ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ ಅತ್ಯಂತ ಪ್ರಮುಖ ಅಂಶ ಅಂದ್ರೆ ವಿಶ್ವ ಆರೋಗ್ಯ ಸಂಸ್ಥೆ ನೀಡಿರುವ ಈ ವ್ಯಾಖ್ಯಾನ. ನೈಜ ಆರೋಗ್ಯ ಅಂದ್ರೆ ಕೇವಲ ರೋಗ ಇಲ್ಲದೆ ಇರೋದಷ್ಟೇ ಅಲ್ಲ, ಬದಲಾಗಿ ಅದು ದೈಹಿಕ, ಮಾನಸಿಕ ಮತ್ತು ಸಾಮಾಜಿಕವಾಗಿ ಸಂಪೂರ್ಣವಾಗಿ ಉತ್ತಮವಾಗಿರುವ ಒಂದು ಸ್ಥಿತಿ. ಅಂದ್ರೆ ನಮ್ಮ ದೇಹ ಫಿಟ್ ಆಗಿದ್ರೆ ಮಾತ್ರ ಸಾಲದು, ನಮ್ಮ ಮನಸ್ಸು ಮತ್ತು ಸಮಾಜದೊಂದಿಗಿನ ನಮ್ಮ ಒಡನಾಟ ಕೂಡ ಅಷ್ಟೇ ಆರೋಗ್ಯಕರವಾಗಿರಬೇಕು. ಈ ತರಹದ ಸಮಗ್ರ ಯೋಗಕ್ಷೇಮ ಇದ್ದಾಗ ಮಾತ್ರ ಒಬ್ಬ ವ್ಯಕ್ತಿ ತನ್ನ ದೈನಂದಿನ ಕೆಲಸಗಳನ್ನ ಹೆಚ್ಚು ದಕ್ಷತೆಯಿಂದ ಮಾಡಬಲ್ಲ. ಜೀವನದಲ್ಲಿ ಎದುರಾಗುವ ಎಂತಹ ಕಷ್ಟಕರ ಸನ್ನಿವೇಶಗಳನ್ನಾದರೂ ಧೈರ್ಯವಾಗಿ ಎದುರಿಸಬಲ್ಲ. ಹಾಗೆ ತನ್ನ ಸ್ನೇಹಿತರು ಮತ್ತು ಸಮಾಜದ ಜೊತೆ ಸುಲಭವಾಗಿ ಹೊಂದಿಕೊಳ್ಳಬಲ್ಲ. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಯಾವಾಗಲೂ ಒಂದು ಅದ್ಭುತವಾದ
ಸಕಾರಾತ್ಮಕ ಮನೋಭಾವವನ್ನ ಕಾಪಾಡಿಕೊಳ್ಳಕ್ಕೆ ಇದು ತುಂಬಾನೇ ಸಹಾಯ ಮಾಡುತ್ತೆ. ವಿಭಾಗ 5 ಆಯುರ್ವೇದ ಮತ್ತು ದೈನಂದಿನ ಸಮತೋಲನ. ಆಯುರ್ವೇದದ ಈ ಮಾತು ನೋಡಿ ಎಷ್ಟೊಂದು ಅದ್ಭುತವಾಗಿದೆ ಅಲ್ವಾ? ನಿಜವಾದ ಆರೋಗ್ಯವು ದೇಹ, ಮನಸ್ಸು ಮತ್ತು ಸುತ್ತಲಿನ ಪರಿಸರದ ಸಮತೋಲನವಾಗಿದೆ ಅಂತ. ನಾವು ಆಗ್ಲೇ ನೋಡಿದ ವಿಶ್ವ ಆರೋಗ್ಯ ಸಂಸ್ಥೆಯ ಇಂದಿನ ಆಧುನಿಕ ಮಾರ್ಗಸೂಚಿಗಳು ನಮ್ಮ ಈ ಪ್ರಾಚೀನ ಆಯುರ್ವೇದದ ಬೋಧನೆಯನ್ನ ಎಷ್ಟು ಸುಂದರವಾಗಿ ಪ್ರತಿಬಿಂಬಿಸ್ತಿವೆ ಅಂತ ನೀವಿಲ್ಲಿ ಗಮನಿಸಬಹುದು. ಆಯುರ್ವೇದವು ನಮ್ಮ ಜೀವನದಲ್ಲಿ ಸಮತೋಲನ ಕಾಯ್ದುಕೊಳ್ಳಲು ಕೆಲವು ಸ್ಪಷ್ಟವಾದ ಮಾರ್ಗಗಳನ್ನು ತೋರಿಸಿಕೊಡುತ್ತೆ. ಅದೇ ದಿನಚರ್ಯೆ ಮತ್ತು ಋತುಚರ್ಯೆ, ಅಂದರೆ ನಮ್ಮ ದೈನಂದಿನ ಮತ್ತು ಕಾಲೋಚಿತ ದಿನಚರ್ಯಗಳು. ಪ್ರತಿಯೊಬ್ಬರ ದೇಹದ ಪ್ರಕೃತಿಗೆ ತಕ್ಕಂತೆ ತಾಜಾ ಹಾಗೂ ಪೌಷ್ಟಿಕ ಆಹಾರ ಸೇವನೆ ಮಾಡೋದು ತುಂಬಾನೇ ಮುಖ್ಯ. ಅದರ ಜೊತೆಗೆ ಯೋಗ, ಧ್ಯಾನ ಮತ್ತು ಸ್ವಚ್ಛತೆ, ಈ ಅಭ್ಯಾಸಗಳು ನಮ್ಮ ಮನಸ್ಸಿನ ಆತಂಕವನ್ನ ಕಡಿಮೆ ಮಾಡಿ ಏಕಾಗ್ರತೆಯನ್ನ ಹೆಚ್ಚಿಸುತ್ತವೆ. ನಾವು ಅರ್ಥ ಮಾಡಿಕೊಳ್ಬೇಕಾದ ಇನ್ನೊಂದು ಮುಖ್ಯ ವಿಷಯ ಅಂದ್ರೆ ನಿಜವಾದ ಸ್ವಾಸ್ಥ್ಯ ತಾನೇ ತಾನಾಗಿ ಬಂದುಬಿಡಲ್ಲ. ಅದಕ್ಕಾಗಿ ನಾವು ನಮ್ಮ ಮನಸ್ಸು, ದೇಹ ಮತ್ತು ಆತ್ಮದ ಮಟ್ಟದಲ್ಲಿ ಪ್ರತಿದಿನ ಸಕ್ರಿಯವಾಗಿ ಎಚ್ಚರಿಕೆಯಿಂದ ಆರೋಗ್ಯಕರ ಅಭ್ಯಾಸಗಳನ್ನು ರೂಢಿಸಿಕೊಳ್ಬೇಕು. ನಮ್ಮ ಸುತ್ತಮುತ್ತಲಿನ ಪರಿಸರ, ನಮ್ಮ ದಿನನಿತ್ಯದ ಅಭ್ಯಾಸಗಳು ಮತ್ತು ನಮ್ಮ ಸಾಮಾಜಿಕ ಜೀವನ ಇವೆಲ್ಲವೂ ಸೇರಿ ನಮ್ಮ ಅಂತಿಮ ಸಂಪತ್ತಾದ ಆರೋಗ್ಯವನ್ನು ರೂಪಿಸುತ್ತವೆ. ಈ ಆಳವಾದ ವಿಶ್ಲೇಷಣೆಯನ್ನ ಮುಕ್ತಾಯಗೊಳಿಸುವ ಮುನ್ನ ನಿಮಗೊಂದು ಪ್ರಮುಖ ಪ್ರಶ್ನೆ. ಹವಾಮಾನ ಬದಲಾವಣೆಯು ಭವಿಷ್ಯದಲ್ಲಿ ಹೊಸ ರೀತಿಯ ರೋಗಗಳಿಗೆ ಕಾರಣವಾಗಬಹುದಾ? ನಮ್ಮ ಪರಿಸರ ಮತ್ತು ಜಾಗತಿಕ ಆರೋಗ್ಯ ಮುಂದೆ ಹೇಗೆ ಒಂದಕ್ಕೊಂದು ತಳುಕು ಹಾಕಿಕೊಳ್ಳಬಹುದು ಅನ್ನೋದರ ಬಗ್ಗೆ ನಾವೆಲ್ಲರೂ ಸ್ವಲ್ಪ ಆಳವಾಗಿ ಆಲೋಚಿಸಬೇಕಿದೆ. ಈ ಮಾಹಿತಿ ನಿಮ್ಗೆಲ್ಲರಿಗೂ ಉಪಯುಕ್ತವಾಗಿತ್ತು ಅಂತ ಭಾವಿಸ್ತೇನೆ. ಈ ವಿವರಣೆಯಲ್ಲಿ ನಮ್ಮೊಂದಿಗೆ ಪಾಲ್ಗೊಂಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ಬಾರಿ ಮತ್ತೊಂದು ಆಸಕ್ತಿದಾಯಕ ವಿಷಯದೊಂದಿಗೆ ಭೇಟಿಯಾಗೋಣ.